ರಾಷ್ಟ್ರಭಕ್ತಿಯ ಕಿಚ್ಚು ಹಚ್ಚುವ ವಂದೇ ಮಾತರಂ ಗೀತೆಯ ಬಗ್ಗೆ ಕೇಂದ್ರ ಸರ್ಕಾರ ಈಗ ಐತಿಹಾಸಿಕ ತೀರ್ಮಾನವೊಂದನ್ನು ತೆಗೆದುಕೊಂಡಿದೆ. ಇನ್ನು ಮುಂದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆ ಜನಗಣ ಮನ ಹಾಡುವುದಕ್ಕಿಂತ ಮೊದಲು ವಂದೇ ಮಾತರಂ ಹಾಡುವುದು ಕಡ್ಡಾಯವಾಗಲಿದೆ. ಕೇಂದ್ರ ಗೃಹ ಸಚಿವಾಲಯವು ಬಿಡುಗಡೆ ಮಾಡಿರುವ 10 ಪುಟಗಳ ಹೊಸ ಮಾರ್ಗಸೂಚಿಯಲ್ಲಿ ಏನೆಲ್ಲ ಇದೆ, ಪ್ರತಿ ಭಾರತೀಯನು ತಿಳಿಯಬೇಕಾದ ಈ ಹೊಸ ಶಿಷ್ಟಾಚಾರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದು ಹೊಸ ಶಿಷ್ಟಾಚಾರದ ವಿವರ. ಈವರೆಗೆ ರಾಷ್ಟ್ರಗೀತೆಗೆ ಇದ್ದಂಥ ಕಟ್ಟುನಿಟ್ಟಿನ ನಿಯಮಗಳು ವಂದೇ ಮಾತರಂಗೆ ಇರಲಿಲ್ಲ. ಆದರೆ ಈಗ ಜನವರಿ 28ರಂದು ಹೊರಡಿಸಲಾದ ಆದೇಶದ ಪ್ರಕಾರ 6 ಚರಣಗಳನ್ನು ಒಳಗೊಂಡಿರುವ ವಂದೇ ಮಾತರಂನ ಪೂರ್ಣಾವೃತ್ತಿಯನ್ನು ಹಾಡುವುದು ಕಡ್ಡಾಯ. ಇದರ ಅವಧಿ ಬರೋಬ್ಬರಿ 3 ನಿಮಿಷ 10 ಸೆಕೆಂಡ್ಗಳು. ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ಭಾಗವಹಿಸುವ ಯಾವುದೇ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಅವರು ವೇದಿಕೆಗೆ ಆಗಮಿಸುವಾಗ ಮತ್ತು ನಿರ್ಗಮಿಸುವಾಗ ಹಾಗೂ ಅವರು ಭಾಷಣ ಮಾಡುವ ಮೊದಲು ಮತ್ತು ನಂತರ ಈ ಗೀತೆಯನ್ನ ನುಡಿಸಲೇಬೇಕು. ಅದೇ ರೀತಿ ಗೌರವ ಮತ್ತು ಶಿಸ್ತಿನ ವಿಚಾರಕ್ಕೆ ಬಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶಗಳೆಂದರೆ ಗೌರವ. ಇನ್ನು ಮುಂದೆ ವಂದೇ ಮಾತರಂ ನುಡಿಸುವಾಗ ಕಾರ್ಯಕ್ರಮದಲ್ಲಿ ಹಾಜರಿರುವ ಪ್ರತಿಯೊಬ್ಬರು ಎದ್ದು ನಿಂತು ಸಾರ್ವಭೌಮ ಗೌರವವನ್ನು ಸೂಚಿಸಬೇಕು. ಆದರೆ ಒಂದು ವೇಳೆ ಈ ಹಾಡು ಯಾವುದಾದರೂ ಸಿನಿಮಾ ಅಥವಾ ಸಾಕ್ಷ್ಯಚಿತ್ರದ ಭಾಗವಾಗಿ ಪ್ರದರ್ಶನಗೊಳ್ತಾ ಇದ್ರೆ ಅಲ್ಲಿ ಪ್ರೇಕ್ಷಕರು ಎದ್ದು ನಿಲ್ಲುವ ಅಗತ್ಯವಿಲ್ಲ ಅಂತ ಸಚಿವಾಲಯ ಸ್ಪಷ್ಟಪಡಿಸಿದೆ. ಇನ್ನು ಅದೇ ರೀತಿ ಶಾಲೆಗಳಲ್ಲಿಯೂ ಕೂಡ ದಿನದ ಆರಂಭವನ್ನ ಈ ಗೀತೆಯೊಂದಿಗೆ ಮಾಡುವಂತೆ ಪ್ರೋತ್ಸಾಹಿಸಲಾಗಿದೆ. ಇದರಿಂದ ಮಕ್ಕಳಲ್ಲಿ ಬಾಲ್ಯದಿಂದಲೇ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಗೌರವ ಮೂಡಲಿದೆ. ಹಾಗಿದ್ರೆ ಸರ್ಕಾರದ ಉದ್ದೇಶವೇನು? ಈ ವರ್ಷದ ಗಣರಾಜ್ಯೋತ್ಸವದ ಮೆರವಣಿಗೆಯ ವಿಶೇಷವೇ ವಂದೇ ಮಾತರಂ ಸ್ವಾತಂತ್ರ್ಯದ ಮಂತ್ರ ಆಗಿತ್ತು. ಸಂಸತ್ತಿನಲ್ಲಿ ಕೂಡ ಈ ಗೀತೆಯ 150ನೇ ವಾರ್ಷಿಕೋತ್ಸವದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆದಿತ್ತು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯಾಗಿದ್ದ ಈ ಗೀತೆಗೆ ಜನಗಣ ಮನಕ್ಕೆ ನೀಡುವಷ್ಟೇ ಸಮಾನ ಗೌರವ ನೀಡಬೇಕೆಂಬುದು ಸರ್ಕಾರದ ಆಶಯ ಕೂಡವಾಗಿತ್ತು. ಈ ನಿರ್ಧಾರವು ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸವನ್ನ ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಎಂದು ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ವಂದೇ ಮಾತರಂ ಇನ್ಮುಂದೆ ಕೇವಲ ಒಂದು ಗೀತೆ ಅಲ್ಲ, ಅದು ನಮ್ಮ ಅಧಿಕೃತ ಶಿಷ್ಟಾಚಾರದ ಭಾಗ. ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂಥ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.